ಇವತ್ತು ಮೂಲಭೂತ ಕರ್ತವ್ಯಗಳು, ಫಂಡಮೆಂಟಲ್ ಡ್ಯೂಟೀಸ್ ಅಂದ್ರೆ ಭಾರತದ ಪ್ರಜೆಗಳಾದ ನಮಗೆ ಕರ್ತವ್ಯಗಳು ಕೆಲವಿದೆ. ನಾವು ಅದನ್ನ ಫಾಲೋ ಮಾಡ್ಬೇಕು, ಮಾಡ್ಲೇಬೇಕು. ಆಯ್ತಾ? ಕರ್ತವ್ಯಗಳು ಅಂದ್ರೆ ನಮ್ಮ ಜವಾಬ್ದಾರಿಗಳು. ಸೊ ಎಕ್ಸಾಮ್ ಆಸ್ಪೆಕ್ಟ್ ಇಂದ ಮಾತ್ರ ಓದ್ಬೇಕು. ನಾನು ಮುಂಚೆ ಪದೇ ಪದೇ ಹೇಳ್ತಾ ಇರ್ತೀನಿ, ಇಲ್ಲಿ ನಾವು PhD ಮಾಡಕ್ ಬಂದಿಲ್ಲ, ಇಲ್ಲಿ ಎಕ್ಸಾಮ್ ಕ್ಲಿಯರ್ ಮಾಡಕ್ ಬಂದಿರೋದಷ್ಟೇ ನಾವಿಲ್ಲಿ. ಸೊ ಎಕ್ಸಾಮ್ ಪಾಸ್ ಮಾಡಿದ್ರೆ ಸಾಕು. ಏನ್ ಬೇಕು ಈ ಚಾಪ್ಟರ್ ಅಲ್ಲಿ ಅಷ್ಟು ಮಾತ್ರ ತಿಳ್ಕೊಂಡ್ರೆ ಸಾಕು. ಕೆಲವ್ರಿಗೆ ಅನ್ಸ್ಬೋದು ಏನ್ ಇಷ್ಟು ಸಿಂಪಲ್ ಆಗಿ ಮುಗ್ದೋಯ್ತಾ ಈ ಚಾಪ್ಟರ್ ಅಂತ. ಕರೆಕ್ಟ್ ಆಗಿ 10 ನಿಮಿಷ ಓದ್ಬಿಟ್ರೆ ಈ ಚಾಪ್ಟರ್ ಕ್ಲಿಯರ್ ಆಗ್ಬಿಡುತ್ತೆ. ಸೊ ಸ್ಟಾರ್ಟ್ ಮಾಡೋಣ. ಮೂಲಭೂತ ಕರ್ತವ್ಯಗಳು. ನಿಮಗೆ ಗೊತ್ತಿದೆ ಮೂಲಭೂತ ಕರ್ತವ್ಯಗಳು ಯಾವ ಭಾಗದಿಂದ ಎಲ್ಲಿದೆ, ಯಾವ ಭಾಗದಲ್ಲಿದೆ? 4A ಭಾಗದಲ್ಲಿದೆ. ಸೊ ಕೆಲವರು ಕಾನ್ಸ್ಟಿಟ್ಯೂಷನ್ ಹೊಸದಾಗಿ ಓದ್ತಿದ್ರೆ ದಯವಿಟ್ಟು ಸರ್ ಭಾಗಗಳು ಹೇಳಿ, ಇಲ್ಲೆಲ್ಲ ಹೇಳೋದಕ್ಕಾಗಲ್ಲ. ಹೊಸದಾಗಿ ಯಾರಾದ್ರೂ ಓದ್ತಾ ಇದ್ರೆ ಭಾಗಗಳು ಅಂತ ಬರುತ್ತೆ. ಎಷ್ಟು ಭಾಗ, ಅನುಸೂಚಿಗಳು ಯಾವ್ದು, ಅದೆಲ್ಲ ನೋಡೋಣ. ಯಾವ್ದಾದ್ರು ಇಂಟ್ರೊಡಕ್ಷನ್ ಕ್ಲಾಸ್ ಏನಾದ್ರು ತಗೊಂಡಾಗ ಅದ್ರ ಬಗ್ಗೆ ಒಂದ್ಸರಿ ಯಾವಾಗಾದ್ರೂ ಹೇಳ್ತೀನಿ. ಇರ್ಲಿ, ಅದೇನು ಮಾಡಕ್ಕಾಗಲ್ಲ, ಮಗಪ್ ಮಾಡ್ಬಿಡಿ. ಮೂಲಭೂತ ಕರ್ತವ್ಯಗಳು ಬರೋದು 4A ಭಾಗದಲ್ಲಿ. ಈ ಮೂಲಭೂತ ಕರ್ತವ್ಯಗಳನ್ನ 51A ವಿಧಿಯಲ್ಲಿ ಅಡಿಯಲ್ಲಿ ಸೇರ್ಪಡೆ ಮಾಡಿದ್ದಾರೆ. ವೆರಿ ವೆರಿ ಇಂಪಾರ್ಟೆಂಟ್. ತುಂಬಾ ಸಲ ಕೇಳಿದ್ದಾನೆ ಎಕ್ಸಾಮ್ ಅಲ್ಲಿ. ಯಾವ ಭಾಗ ಅಂತಾನು ಕೇಳಿದಾನೆ, ಯಾವ ವಿಧಿ ಕೆಳಗಡೆ ಮೂಲಭೂತ ಕರ್ತವ್ಯಗಳು ಬರುತ್ತೆ ಅಂತಾನು ಕೇಳಿದಾನೆ. ವೆರಿ ಇಂಪಾರ್ಟೆಂಟ್. ನಮ್ಮ ಒರಿಜಿನಲ್ ಕಾನ್ಸ್ಟಿಟ್ಯೂಷನ್ ಗೊತ್ತಲ್ಲ ನಿಮ್ಗೆ, ಮೊನ್ನೆ ತಾನೇ ಕಾನ್ಸ್ಟಿಟ್ಯೂಷನಲ್ ಡೇ, ಸಂವಿಧಾನ ದಿನ ನವೆಂಬರ್ 26 ಮುಗೀತು. ಸೊ ಗೊತ್ತಿದೆ ನಿಮ್ಗೆ, ಒರಿಜಿನಲ್ ಸಂವಿಧಾನ ಜಾರಿಗೆ ಬಂದಾಗ ಮೂಲಭೂತ ಕರ್ತವ್ಯಗಳು ಇರ್ಲಿಲ್ಲ. ಆಯ್ತಾ? ಮೂಲಭೂತ ಕರ್ತವ್ಯಗಳು ನಮ್ಮ ಮೂಲ ಸಂವಿಧಾನದಲ್ಲಿ ಇರ್ಲಿಲ್ಲ. ಅದನ್ನ 42ನೇ ತಿದ್ದುಪಡಿ 1976 ಆಯ್ತು. 42ನೇ ತಿದ್ದುಪಡಿ ಅವಾಗ ಸೇರ್ಪಡೆ ಮಾಡ್ತಾರೆ. ವೆರಿ ವೆರಿ ಇಂಪಾರ್ಟೆಂಟ್. ತುಂಬಾ ಸರಿ ಕೇಳಿದಾನೆ, ಯಾವ ತಿದ್ದುಪಡಿಯ ಮೂಲಕ ಮೂಲಭೂತ ಕರ್ತವ್ಯಗಳನ್ನ ಸೇರ್ಪಡೆ ಮಾಡಿದ್ದಾರೆ ಅಂತ. 42ನೇ ತಿದ್ದುಪಡಿಯ ಮೂಲಕ ಮೂಲಭೂತ ಕರ್ತವ್ಯಗಳನ್ನ ಸೇರ್ಪಡೆ ಮಾಡಿದ್ದಾರೆ. ಯಾವಾಗ 42ನೇ ತಿದ್ದುಪಡಿ? 1976ರಲ್ಲಿ. ವೆರಿ ವೆರಿ ಇಂಪಾರ್ಟೆಂಟ್. ಎಷ್ಟು ಕರ್ತವ್ಯಗಳು ಅವಾಗ ಶಿಫಾರಸ್ ಮಾಡಿದ್ದು ಅಂದ್ರೆ 10 ಕರ್ತವ್ಯಗಳಿದ್ದು. ಅವಾಗ 1976ರಲ್ಲಿ 42ನೇ ತಿದ್ದುಪಡಿ ಮಾಡಿದಾಗ 10 ಕರ್ತವ್ಯಗಳಿತ್ತು. ನಮ್ಮ ಭಾರತದ ಪ್ರಜೆಗಳಿಗೆ 10 ಕರ್ತವ್ಯಗಳನ್ನ ಸೇರ್ಪಡೆ ಮಾಡಿದ್ರು. ಈ ಸೇರ್ಪಡೆ ಮಾಡಿದ್ ಯಾರಪ್ಪ ಅಂತಂದ್ರೆ ಸ್ವರ್ಣ ಸಿಂಗ್ ಅಂತ. ವೆರಿ ವೆರಿ ಇಂಪಾರ್ಟೆಂಟ್, ನೆನ್ಪಿಟ್ಕೊಡಿ. ಮೂಲಭೂತ ಕರ್ತವ್ಯಗಳನ್ನ ಶಿಫಾರಸು ಮಾಡಿದ ಸಮಿತಿ ಯಾವುದು ಅಂತ ಕೇಳಿದ್ರೆ ಸ್ವರ್ಣ ಸಿಂಗ್ ಸಮಿತಿ. ವೆರಿ ವೆರಿ ಇಂಪಾರ್ಟೆಂಟ್. ಏನ್ ಇವ್ರ ವಿಶೇಷತೆ ಅಂತಂದ್ರೆ ಅತಿ ಹೆಚ್ಚು ಕಾಲ ಯೂನಿಯನ್ ಮಿನಿಸ್ಟರ್ ಆಗಿದ್ದವರು. ಲಾಂಗೆಸ್ಟ್ ಯೂನಿಯನ್ ಮಿನಿಸ್ಟರ್ ನಮ್ಮ ದೇಶದಲ್ಲಿ ಯಾರಪ್ಪ ಅಂತಂದ್ರೆ ಸ್ವರ್ಣ ಸಿಂಗ್. ಇವರು ರೆಕಮೆಂಡ್ ಮಾಡಿ ಮೂಲಭೂತ ಕರ್ತವ್ಯಗಳನ್ನ ಸೇರಿಸಿದ್ರು. 10 ಮೂಲಭೂತ ಕರ್ತವ್ಯಗಳು ಅವಾಗ ಇತ್ತು. ಸೊ ಈ ಸ್ವರ್ಣ ಸಿಂಗ್ ಇಂದಿರಾ ಗಾಂಧಿ ಅವ್ರಿಗೆ ಬಹಳ ಕ್ಲೋಸ್. ಇಂದಿರಾ ಗಾಂಧಿ ಬಲಗೈ ಬಂಟಿರೋರು. ಸೊ ಅದೆಲ್ಲ ಬೇಡ, ನಿಮ್ಗೆ ಡೀಟೇಲ್ಸ್ ಯಾವ ತರ ಇತ್ತು ಏನು ಎತ್ತ ಎಲ್ಲ ಬೇಡ ನಮ್ಗದು. ಈ ಮೂಲಭೂತ ಕರ್ತವ್ಯಗಳನ್ನ ಎಲ್ಲಿಂದ ತಗೊಂಡಿದ್ದಾರೆ ಅಂದ್ರೆ ರಷ್ಯಾದಿಂದ ಆಯ್ಕೆ ಮಾಡ್ಕೊಂಡಿದ್ದಾರೆ. ವೆರಿ ಇಂಪಾರ್ಟೆಂಟ್. ಮೂಲಭೂತ ಕರ್ತವ್ಯಗಳನ್ನ ಎಲ್ಲಿಂದ ಆಯ್ಕೆ ಮಾಡಿದ್ದಾರೆ ಗೊತ್ತಿದೆ ನಿಮ್ಗೆ. DPSP ಎಲ್ಲಿಂದ ತಗೊಂಡ್ರು, ಮೂಲಭೂತ ಹಕ್ಕುಗಳನ್ನ ಎಲ್ಲಿಂದ ತಗೊಂಡ್ರು. ನೀವು ಓದ್ಬೇಕಾದ್ರೆ ಕಾನ್ಸ್ಟಿಟ್ಯೂಷನ್ ಎಲ್ಲಾ ಆಂಗಲ್ ಇಂದ ಓದ್ಬೇಕಾಗತ್ತೆ. ಇದು ಯಾಕಂದ್ರೆ ಇದು ಸ್ಟಾರ್ಟಿಂಗ್, ಇದೆಲ್ಲ ಫಸ್ಟ್ ಚಾಪ್ಟರ್ ಸೆಕೆಂಡ್ ಚಾಪ್ಟರ್ ಗಳಲ್ಲೇ ಬಂದ್ಬಿಡುತ್ತೆ, ಯಾವ್ಯಾವ ದೇಶದಿಂದ ಏನೇನ್ ತಗೊಂಡಿದೀವಿ ನಮ್ಮ ಸಂವಿಧಾನಕ್ಕೆ ಅನ್ಬಿಟ್ಟು. ಸೊ ಮೂಲಭೂತ ಕರ್ತವ್ಯಗಳನ್ನ ರಷ್ಯಾದಿಂದ ಆಯ್ಕೆ ಮಾಡ್ಕೊಂಡಿದ್ವಿ. ಸೊ ಈಗ ಅಟ್ ಪ್ರೆಸೆಂಟ್ 11 ಕರ್ತವ್ಯಗಳಿದೆ. ಸೊ ಒರಿಜಿನಲ್ ಸಂವಿಧಾನದಲ್ಲಿ 10 ಇತ್ತು, ಒಂದನ್ನ ಆಡ್ ಮಾಡಿದೀವಿ. ಈ ಲಾಸ್ಟ್ ಕೊನೆದನ್ನ ಆಡ್ ಮಾಡಿದ್ವಲ್ಲ, ಏನು ಅಂತ ಹೇಳ್ತೀವಿ, ಕೊನೆ ಕರ್ತವ್ಯ ಯಾವ್ದನ್ನ ಆಡ್ ಮಾಡಿದೀವಿ ಅಂತ. ಸೊ ಅದನ್ನ 86ನೇ ತಿದ್ದುಪಡಿ 2002ರಲ್ಲಿ ಸೇರ್ಪಡೆ ಮಾಡಿದ್ರು. ವೆರಿ ವೆರಿ ಇಂಪಾರ್ಟೆಂಟ್. 10 ಇತ್ತು ಪ್ಲಸ್ ಒಂದನ್ನ 86ನೇ ತಿದ್ದುಪಡಿ 2002ರಲ್ಲಿ ಸೇರ್ಪಡೆ ಮಾಡಿದ್ರು. ಅದೇನು ನಿಮ್ಗೆ 11ನೇದು ಅಂತ ಹೇಳ್ತೀನಿ. ನೋಡಿ, ಇಲ್ಲಿ ಯಾವುದೇ ತಗೊಳ್ಳಿ, ಪ್ರತಿಯೊಂದು ಕೂಡ ಕ್ವಶನ್ ಆಗಿದೆ. ನೀವು ಲೈನ್ ಪ್ರತಿ ನೋಡಿ, ಯಾವ ಭಾಗದಲ್ಲಿದೆ ಮೂಲಭೂತ ಕರ್ತವ್ಯ, ಯಾವ ವಿಧಿ ಕೆಳಗಡೆ ಇದೆ, ಯಾವಾಗ ಸೇರ್ಪಡೆ ಮಾಡಿದ್ರು, ಯಾವ ಸಮಿತಿ ಶಿಫಾರಸ್ ಮಾಡ್ತು, ಎಲ್ಲಿಂದ ತಗೊಂಡಿದ್ದಾರೆ, ಎಷ್ಟಿತ್ತು ಒರಿಜಿನಲ್ ಸಂವಿಧಾನದಲ್ಲಿ, ಅಟ್ ಪ್ರೆಸೆಂಟ್ ಎಷ್ಟು ಕರ್ತವ್ಯಗಳಿದೆ, ಈ ತರ ಎಲ್ಲ ಕೇಳಿದ್ದಾರೆ. ಸೊ ಇದನ್ನ ಸಾಮಾನ್ಯವಾಗಿ ಇದನ್ನ ಜಾಸ್ತಿ ಕೇಳ್ತಾ ಇರ್ತಾನೆ. 11ನೇ ಕರ್ತವ್ಯನ ಆಡ್ ಮಾಡಿದ ತಿದ್ದುಪಡಿ ಯಾವುದು? 86ನೇ ತಿದ್ದುಪಡಿ 2002. ಓಕೆ, ಏನೇನ್ ಕರ್ತವ್ಯಗಳಿದೆ? ಒಟ್ಟು 11 ಅಂತ ಹೇಳಿದೀವಿ. ಸೊ ಇಲ್ಲಿ ಹಾಕಿದೀವಿ ಏನೇನ್ ಕರ್ತವ್ಯಗಳು ಅಂದ್ಬಿಟ್ಟು ಇಲ್ಲಿ ಮೆನ್ಷನ್ ಮಾಡಿದೀವಿ. ಮೊದಲನೇದು ಸಂವಿಧಾನನ ಪಾಲಿಸೋದು, ಅದರ ಆಶಯಗಳನ್ನ ಗೌರವಿಸೋದು, ರಾಷ್ಟ್ರಧ್ವಜ ಮತ್ತೆ ರಾಷ್ಟ್ರಗೀತೆನ ಗೌರವಿಸೋದು. ಎರಡನೇದು ಸ್ವಾತಂತ್ರ್ಯ ಹೋರಾಟಕ್ಕೆ ಸ್ಫೂರ್ತಿ ಕೊಟ್ಟ ಆದರ್ಶಗಳನ್ನ ಗೌರವಿಸೋದು ಮತ್ತೆ ಪಾಲಿಸೋದು.
ಕೆಲವ್ರು ಕೇಳ್ಬೋದು, ಸರ್ ಸೀಕ್ವೆನ್ಸ್ ಆಗಿ ಮಗ್ಅಪ್ ಮಾಡ್ಬೇಕಾ ABCD ಅಂತ? ದಯವಿಟ್ಟು ಮಾಡಕ್ ಹೋಗ್ಬಿಡಿ. ಅವನು ಸಿ ಯಾವ್ದು ಡಿ ಯಾವ್ದು ಅಂತ ಖಂಡಿತ ಕೇಳಲ್ಲ. ನೆನ್ಪಿಟ್ಕೊಳ್ಳಿ, ಅಂದ್ರೆ ಏನೇನು ಯಾವ್ದಕ್ಕೆ ಯಾವ್ದು ನಮ್ಮ ಕರ್ತವ್ಯಗಳು ಅಂತ ಅಂದ್ಬಿಟ್ಟು. ನಿಮಗೆ ಕೆಲವು ಎಕ್ಸಾಂಪಲ್ ಹೇಳ್ತೀನಿ ನೋಡಿ. ಇರ್ಲಿ, ಫಸ್ಟ್ ಕರ್ತವ್ಯಗಳನ್ನ ಮುಗಿಸ್ಕೊಳ್ಳೋಣ. ಭಾರತದ ಸಾರ್ವಭೌಮತ್ವ, ಅಖಂಡತೆ ಮತ್ತು ಏಕತೆಯನ್ನ ಎತ್ತಿ ಹಿಡಿಯುವುದು ಮತ್ತೆ ಕಾಪಾಡೋದು, ದೇಶವನ್ನ ರಕ್ಷಿಸುವುದು ಮತ್ತೆ ದೇಶ ಸೇವೆಗೆ ಸಿದ್ಧರಿರುವುದು. ನೆಕ್ಸ್ಟ್, ವಿವಿಧ ಧರ್ಮ, ಭಾಷೆ ಮತ್ತು ಪ್ರಾಂತ್ಯಗಳ ಜನರೊಂದಿಗೆ ಸೌಹಾರ್ದದಿಂದ ಇರುವುದು, ಮಹಿಳೆಯರಿಗೆ ಅಗೌರವ ತೋರುವ ಪದ್ಧತಿಗಳನ್ನ ತಿರಸ್ಕರಿಸುವುದು. ಇದೆಲ್ಲ ಸೆಲ್ಫ್ ಎಕ್ಸ್ಪ್ಲೇಟರಿ. ಇದೆಲ್ಲ ಈ ಪ್ರತಿ ಲೈನ್ ಎಕ್ಸ್ಪ್ಲೈನ್ ಮಾಡ್ಬೇಕು ಅಂತ ಏನಿಲ್ಲ. ಇಲ್ಲೇನ್ ಎಲ್ಲ ಆಡೋ ಮಕ್ಳಿಗೂ ಅರ್ಥ ಆಗುತ್ತೆ ಇದು. ಸೊ ನಮ್ಮ ವೈವಿಧ್ಯಮಯ ಸಂಸ್ಕೃತಿ ಮತ್ತೆ ಪರಂಪರೆಯನ್ನ ಗೌರವಿಸುವುದು ಮತ್ತೆ ಕಾಪಾಡೋದು, ದೇಶದ ಕಾಡು, ವನ್ಯಜೀವಿ, ನದಿಗಳು ಸೇರಿದಂತೆ ಪರಿಸರವನ್ನ ಉಳಿಸಿ ಬೆಳೆಸುವಂಥದ್ದು, ವೈಜ್ಞಾನಿಕ ಮನೋಧರ್ಮವನ್ನ ಬೆಳೆಸ್ಕೊಳ್ಳೋದು, ಪ್ರಶ್ನೆ ಮಾಡುವ ಮತ್ತೆ ಬದಲಾವಣೆಗೆ ಒಡ್ಡಿಕೊಳ್ಳುವ ಮನಸ್ಥಿತಿಯನ್ನ ಬೆಳೆಸ್ಕೊಳ್ಳೋದು. ಯಾಕೆ ಓದ್ತಾ ಇದ್ದೀನಿ ಅಂತಂದ್ರೆ ಒಂದ್ಸರಿ ಕೇಳಿಸ್ಕೊಂಡ್ಲಿ ಅಂತ ಅಷ್ಟೇ. ಇದನ್ನ ಸ್ಕ್ರೀನ್ ಮೇಲೆ ಇದ್ರೆ ಆರಾಮಾಗಿ ನೀವು ಕಣ್ಣಾಡಿಸ್ಬಿಡ್ಬೋದು, ಬಟ್ ಒಂದ್ಸರಿ ಕೇಳಿಸ್ಕೊಂಡಾಗ ನಿಮ್ಗೊಂದು ಕ್ಲಾರಿಟಿ ಬರುತ್ತೆ. ಸಾರ್ವಜನಿಕ ಸ್ವತ್ತನ್ನ ಕಾಪಾಡ್ಕೊಳ್ಳೋದು, ಹಿಂಸೆಯನ್ನ ತೊರೆಯೋದು, ಅಂದ್ರೆ ಹಿಂಸೆಯನ್ನು ಬಿಡಬೇಕು ಅಂತ. ಎಲ್ಲ ವೈಯಕ್ತಿಕ ಮತ್ತು ಸಾಮೂಹಿಕ ಚಟುವಟಿಕೆಗಳಲ್ಲಿ ಉನ್ನತಿಯನ್ನು ಸಾಧಿಸಲು ಪ್ರಯತ್ನಿಸಿ ದೇಶದ ಪ್ರಗತಿಗಾಗಿ ಶ್ರಮಿಸೋದು. ಕೊನೆಯದು 11ನೇದು, 6ರಿಂದ 14 ವರ್ಷದ ಮಕ್ಕಳಿಗೆ ಶಿಕ್ಷಣ ಕೊಡುವಂಥದ್ದು ಎಲ್ಲ ತಂದೆ ತಾಯಿ, ಪಾಲಕರ ಮತ್ತೆ ಪೋಷಕರ ಕರ್ತವ್ಯ. ವೆರಿ ವೆರಿ ಇಂಪಾರ್ಟೆಂಟ್. ಇದೇ ಕೊನೆಯದಾಗಿ ಸೇರ್ಪಡೆ ಮಾಡಿದ್ದು. ಇಷ್ಟೊತ್ತು ಏನ್ ಹೇಳಿದ್ವಲ್ಲ, ಇದನ್ನ ಸ್ವರ್ಣ ಸಿಂಗ್ ಸಮಿತಿ ಮೂಲ ಸಂವಿಧಾನದಲ್ಲಿ 10ನ್ನ ರೆಕಮೆಂಡ್ ಮಾಡಿದ್ರು. 11ನೇದ್ನ 86ನೇ ತಿದ್ದುಪಡಿ 2002ರಲ್ಲಿ ಇದನ್ನ ಸೇರಿಸಿದ್ರು. ವೆರಿ ಇಂಪಾರ್ಟೆಂಟ್. ತುಂಬಾ ಸರಿ ಕೇಳಿದ್ದಾರೆ. ಒಂದ್ಸರಿ ಕ್ವಶನ್ ಕೇಳ್ಬಿಟ್ಟಿದ್ದ, 0ಯಿಂದ 6 ವರ್ಷದ ಮಕ್ಕಳಿಗೆ ಅಂತ. ಅಲ್ಲ, 6ರಿಂದ 14 ವರ್ಷದ ಮಕ್ಕಳಿಗೆ. ನೋಡಿ, 6ರಿಂದ 14 ವರ್ಷ ವೆರಿ ಇಂಪಾರ್ಟೆಂಟ್. ಅಲ್ಲಿ 6ರಿಂದ 14 ವರ್ಷದ ಮಕ್ಕಳಿಗೆ ಶಿಕ್ಷಣ ನೀಡುವಂಥದ್ದು ಎಲ್ಲ ಪೇರೆಂಟ್ಸ್ ಅಥವಾ ಪೇರೆಂಟ್ಸ್ ಇಲ್ಲ ಅಂದ್ರೆ ಅವ್ರನ್ನ ಪೋಷಣೆ ಮಾಡುವಂತರ ಕರ್ತವ್ಯ. ಇದನ್ನು ಯಾವಾಗ ಸೇರಿಸಿದ್ರು ಅಂದ್ರೆ 86ನೇ ತಿದ್ದುಪಡಿ 2002. ವೆರಿ ವೆರಿ ಇಂಪಾರ್ಟೆಂಟ್. ಪದೇ ಪದೇ ಹೇಳ್ತಾ ಇದ್ದೀನಿ, ಇದನ್ನ ಲೈನ್ ಸೀಕ್ವೆನ್ಸ್ ಆಗಿ ನೆನ್ಪಿಟ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ಯಾಕೆ ಅಂತಂದ್ರೆ ನೋಡಿ, ಒಂದು ಕೊಟ್ಬಿಡ್ತಾನೆ ನಿಮ್ಗೆ, ಇಲ್ಲಿರೋ ಆಪ್ಷನ್ಸ್ ಎಲ್ಲ ಒಂದು ಕೊಟ್ಬಿಟ್ಟು ನಮ್ಮ ತಂದೆ ತಾಯಿಯನ್ನು ನೋಡಿಕೊಳ್ಳುವುದು ನಮ್ಮ ಕರ್ತವ್ಯ, ಇದು ಸಂವಿಧಾನದಲ್ಲಿ ಇದೆ ಅಂತ ಕೇಳ್ತಾನೆ. ಸ್ಟೇಟ್ಮೆಂಟ್ಗಳು ಕೊಟ್ಟಿರ್ತಾರೆ. ಬಟ್ ಇದೇನ್ ಸಂವಿಧಾನದಲ್ಲಿ ಏನಿಲ್ಲ, ಆಯ್ತಾ? ಬಟ್ ನಾವು ನೋಡ್ಕೊಳ್ಳೋಂಥದ್ದು ನಮ್ಮ ಧರ್ಮ ಕೂಡ, ಬಟ್ ಸಂವಿಧಾನದಲ್ಲಿ ಏನ್ ಹೇಳಿಲ್ಲ. ಫಾರ್ ಎಕ್ಸಾಂಪಲ್ ಇನ್ನೊಂದು ಕೇಳ್ಬಿಡ್ತಾನೆ, ದಾನ ಮಾಡುವುದು ಇದು ನಮ್ಮ ಮೂಲಭೂತ ಕರ್ತವ್ಯವಾಗಿದೆ. ಈ ಹೇಳಿಕೆ ಸರಿನಾ ತಪ್ಪ ಗೊತ್ತಲ್ಲ ನಿಮಗೆ? KS ಮತ್ತೆ ಬೇರೆ ಎಕ್ಸಾಮ್ಸ್ ಗಳಲ್ಲಿ ಸ್ಟೇಟ್ಮೆಂಟ್ ಹಾಕ್ಬಿಡ್ತಾನೆ, ದಾನ ಮಾಡುವುದು ಮೂಲಭೂತ ಕರ್ತವ್ಯವಾಗಿದೆ. ಇಲ್ಲ, ಆತರ ಏನ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಏನ್ ಹೇಳಿಲ್ಲ. ನೀವು ಚೆನ್ನಾಗಿ ಮಾಡ್ಕೊಂಡ್ರೆ ನೀವು ಮಡಿಕೊಂಬೋದು ಆರಾಮಾಗಿ, ನಿಮ್ ಇಷ್ಟ. ದಾನ ಮಾಡೋದು ಅದೆಲ್ಲ ನಿಮ್ ಇಷ್ಟ. ಸೊ ಮಾಡಿ, ಸ್ವಲ್ಪ ತುಂಬಾ ಸಂಪಾದನೆ ಮಾಡಿ ಏನ್ ಮಾಡ್ತೀರಾ, ಅಲ್ಪ ಸ್ವಲ್ಪ ದಾನ ಮಾಡಿ, ಏನಾಗಲ್ಲ. ಸೊ ನಿಮಗೆ ಲಾಸ್ಟ್ ಒನ್ ಕೇಳ್ಬೋದು, ಇದೆಯಲ್ಲ, ಇದನ್ನ ಸಾಮಾನ್ಯವಾಗಿ ರೆಪ್ಯುಟೇಷನ್ ಮಾಡ್ತಿರ್ತಾರೆ. ಇದೆಲ್ಲ ಒಂದ್ಸರಿ ನೋಡ್ಕೊಂಡ್ರೆ ನಿಮ್ಗೆ ಕ್ಲಿಯರ್ ಗೊತ್ತಾಗ್ಬಿಡುತ್ತೆ. ಇನ್ನ ಈ ವರ್ಮಾ ಕಮಿಟಿ ಅಂತ ಒಂದ್ಸರಿ ಪದೇ ಪದೇ ಕೇಳ್ತಾ ಇರ್ತಾರೆ. ವರ್ಮಾ ಸಮಿತಿ ಇವರೊಂದು ಆಕ್ಟ್ ನ ಪಾಸ್ ಮಾಡಿದ್ದಾರೆ. ಏನ್ ಗೊತ್ತಾ? ದ ಪ್ರಿವೆನ್ಷನ್ ಆಫ್ ಇನ್ಸಲ್ಟ್ ಟು ನ್ಯಾಷನಲ್ ಹಾನರ್ ಆಕ್ಟ್ ಅಂದ್ಬಿಟ್ಟು 1971ರಲ್ಲಿ. ವೆರಿ ವೆರಿ ಇಂಪಾರ್ಟೆಂಟ್. ಇದು ಫಂಡಮೆಂಟಲ್ ಡ್ಯೂಟೀಸ್ ಅಲ್ಲಿ ಯಾಕೆ ಹಾಕಿದೀವಿ ಅಂತಂದ್ರೆ, ನೋಡಿ, ಸಂವಿಧಾನ, ರಾಷ್ಟ್ರಗೀತೆ, ಈ ಧ್ವಜಕ್ಕೆಲ್ಲ ನಾವು ರೆಸ್ಪೆಕ್ಟ್ ಮಾಡ್ಬೇಕು, ಅದು ನಮ್ ಕರ್ತವ್ಯ ಅಂತ ಹೇಳಿದ್ರು. ಇದಕ್ಕೇನಾದ್ರೂ ಅವಮಾನ ಮಾಡಿದ್ರೆ ನಿಮ್ಮನ್ನ ಈ ಆಕ್ಟ್ ಅಡಿ ಪನಿಷ್ಮೆಂಟ್ ಮಾಡ್ಬೋದು, ನಿಮ್ಗೆ ಶಿಕ್ಷೆ ಕೊಡ್ಬೋದು. ಪ್ರಿವೆನ್ಷನ್ ಆಫ್ ಇನ್ಸಲ್ಟ್ ಟು ನ್ಯಾಷನಲ್ ಹಾನರ್ ಆಕ್ಟ್ 1971. ತುಂಬಾ ಸರಿ ಕೇಳಿದಾನೆ ಇದು. ಯಾಕಂದ್ರೆ ನಿಮ್ಗೆ ಗೊತ್ತಿರ್ಬೇಕು, ಗವರ್ಮೆಂಟ್ ಆಫೀಸ್ಗಳಲ್ಲಿ ಕೆಲಸ ಮಾಡ್ತಿದ್ರೆ ಫ್ಲಾಗ್ ನ ಇಷ್ಟೊತ್ತಿಗೆ ಹಾರಿಸ್ಬೇಕು, ಇಷ್ಟೊತ್ತಿಗೆ ಇಳಿಸ್ಬೇಕು, ಅಥವಾ ರಾಷ್ಟ್ರಗೀತೆ ಹೇಳ್ಬೇಕಾದ್ರೆ ಕೆಲವು ಪ್ರೊಸೀಜರ್ಸ್ ಇದೆಯಲ್ಲ, ಅದನ್ನ ಫಾಲೋ ಮಾಡ್ಬೇಕಾಗತ್ತೆ. ಹಿಂಗೆಂಗೋ ಆಡಂಗಿಲ್ಲ ಅಲ್ಲಿ. ಆಮೇಲೆ ನಮ್ ಧ್ವಜಕ್ಕೆ ಏನ್ ಗೌರವ ಕೊಡ್ಬೇಕು. ಕೊಡ್ಲಿಲ್ಲ ಅಂತಂದ್ರೆ ಈ ಆಕ್ಟ್ ಕಡಿ ನಿಮ್ಮನ್ನ ಆರಾಮಾಗಿ ಫಿಕ್ಸ್ ಮಾಡ್ಬೋದು. ಈಗ ನೀವೇನೋ ಯಾವ್ದೋ ಒಂದು ಪಂಚಾಯತಿಯಲ್ಲಿ PDO ಆಗಿರ್ತೀರಾ, ರಾತ್ರಿ ಎಲ್ಲ ಬಾವುಟ ಆರ್ತಾ ಇರುತ್ತೆ, ಇಳಿಸೇ ಇರಲ್ಲ, ಇಂಡಿಪೆಂಡೆನ್ಸ್ ಡೇ ಮಾಡಿ. ಅವಾಗ ಏನ್ ಮಾಡ್ತಾರೆ, ನಿಮ್ಮೇಲೆ ದ ಪ್ರಿವೆನ್ಷನ್ ಆಫ್ ಇನ್ಸಲ್ಟ್ ಟು ನ್ಯಾಷನಲ್ ಹಾನರ್ ಆಕ್ಟ್ 1971 ಇದನ್ನ ಸೀರಿಯಸ್ ಆಗಿ ತಗೊಂಡ್ರೆ ನಿಮ್ಮೇಲೆ ಆಕ್ಷನ್ ತಗೋತಾರೆ. ಇದೆಲ್ಲ ಗೊತ್ತಾಗತ್ತೆ ನಿಮ್ಗದು. ಸೊ ಇದನ್ನ ರೆಕಮೆಂಡ್ ಮಾಡಿದ ಸಮಿತಿ ಅಂದ್ರೆ ಇದು ವರ್ಮಾ ಕಮಿಟಿ. ವೆರಿ ವೆರಿ ಇಂಪಾರ್ಟೆಂಟ್, ವರ್ಮಾ ಕಮಿಟಿ. ಸೊ ಒಂದ್ಸರಿ ಸ್ಟಾರ್ಟಿಂಗ್ ಇಂದ ನೋಡ್ಕೊಂಡ್ ಬಂದ್ಬಿಡಿ. ಸೊ ಎಲ್ಲ ಕೇಳಿರಂತವ್ ನೋಡಿ, ಕ್ವಶನ್ಸ್ಗಳು ಸುಮ್ನೆ ಹೇಳ್ಕೊಂಡು ಹೋಗ್ತೀನಿ. ಯಾವ ಭಾಗದಿಂದ ಮೂಲಭೂತ ಕರ್ತವ್ಯಗಳು, ಯಾವ ವಿಧಿ ಕೆಳಗಡೆ, ಯಾವ ತಿದ್ದುಪಡಿಯಲ್ಲಿ ಸೇರ್ಪಡೆ ಮಾಡಿದ್ರು, ಯಾವ ಸಮಿತಿ ರೆಕಮೆಂಡ್ ಮಾಡ್ತು, ಯಾವ ದೇಶದಿಂದ ತಗೊಂಡಿದ್ದಾರೆ, ಎಷ್ಟು ಕರ್ತವ್ಯಗಳಿದೆ ಅಟ್ ಪ್ರೆಸೆಂಟ್,
ಕೊನೆ ಕರ್ತವ್ಯನ ಯಾವಾಗ ಸೇರಿಸಿದ್ರು? ಸೊ ಇವತ್ತು ಈಗಿರುವಂತ 11 ಕರ್ತವ್ಯಗಳು. ಆಮೇಲೆ 11 ಕರ್ತವ್ಯಗಳು ನೀವು ನೋಡ್ಕೊಳ್ಳಿ. ಕೊನೆಯದಕ್ಕೆ ಸ್ವಲ್ಪ ಫೋಕಸ್ ಕೊಡಿ. 6 ರಿಂದ 14 ವರ್ಷದ ಮಕ್ಕಳಿಗೆ ಶಿಕ್ಷಣ ಕೊಡುವಂತದ್ದು ನಮ್ಮ ಎಲ್ಲ ತಂದೆ ತಾಯಿಯ ಕರ್ತವ್ಯ. 86ನೇ ತಿದ್ದುಪಡಿ 2002. ಇದಾದ್ಮೇಲೆ ವರ್ಮಾ ಕಮಿಟಿ. ನಿಮ್ಗೆ ಏನಾದ್ರೂ ತಪ್ಪು ಮಾಡಿದ್ರೆ, ಅಂದ್ರೆ ನಮ್ಮ ರಾಷ್ಟ್ರಗೀತೆ ರಾಷ್ಟ್ರಧ್ವಜಕ್ಕೆ ಏನಾದ್ರೂ ಅವಮಾನ ಮಾಡಿದ್ರೆ ಈ ಆಕ್ಟ್ ಅಡಿ ನಿಮ್ಮನ್ನ ಶಿಕ್ಷಿಸಬಹುದು. ಇಷ್ಟು ಕೂಡ ಫಂಡಮೆಂಟಲ್ ಡ್ಯೂಟೀಸ್. ನೀವ್ ಯಾವುದೇ ಕ್ವಶನ್ ಪೇಪರ್ ತೆಗೀರಿ, ಇಷ್ಟು ಬಿಟ್ರೆ ಅವ್ರು ಏನು ಕೇಳಿಲ್ಲ. ನೋಡಿ, ಕರೆಕ್ಟ್ ಆಗಿ 5-6 ನಿಮಿಷ ಓದಿದ್ರೆ ಈ ಚಾಪ್ಟರ್ ಮುಗ್ದೋಯ್ತು. ಇರ್ಲಿ, ಇನ್ನೊಂದು ಅನೌನ್ಸ್ಮೆಂಟ್ ನೋಡಿ. 1ನೇ ತಾರೀಕಿಂದ ಸ್ಟಾರ್ಟ್ ಆಗ್ತಿದೆ ಕರ್ನಾಟಕ ಇತಿಹಾಸ ಲೈವ್ ಕ್ಲಾಸ್. ಈಗ ಏನ್ ಝೂಮ್ ಅಲ್ಲಿ ಜಾಯ್ನ್ ಆಗಿದಿರಲ್ಲ ನೀವು, ಇದೇ ತರ ಕ್ಲಾಸಸ್ ಇರುತ್ತೆ. ಮಿಸ್ ಆದವ್ರಿಗೆ ರೆಕಾರ್ಡೆಡ್ ವಿಡಿಯೋಸ್ ಕೂಡ ಸಿಗುತ್ತೆ. ನೋಡಿ, ಫೀಸು ಎಲ್ಲ ಇಲ್ಲಿದೆ. ನೋಡಿ, ಈ ನಂಬರ್ಗೆ ಪೇಮೆಂಟ್ ಮಾಡ್ಬೇಕು. ಇಲ್ಲಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆಯಲ್ಲ, ಇದೇ ನಂಬರ್ಗೆ ಇಷ್ಟು ಸಿಲೆಬಸ್ ನ ಒಂದು 10-12 ದಿನ ಕವರ್ ಮಾಡ್ತೀವಿ. ಟೋಟಲ್ ಒಂದು 15 ದಿನದೊಳಗಡೆ ಮುಗಿಸ್ತೀವಿ. ಆಯ್ತಾ? ಸಂಜೆ 7 ಗಂಟೆ ಮೇಲೆ ಇರುತ್ತೆ ಕ್ಲಾಸು. ಆಸಕ್ತರು ಜಾಯ್ನ್ ಆಗ್ಬೋದು. ಕೊನೆ ದಿನ ಅಂತ ನಾಳೆವರೆಗೂ ಕಾಯಕ್ ಹೋಗ್ಬಿಡಿ. ಬೇಗ ಜಾಯ್ನ್ ಆಗಿ ನಿಮ್ ಸೀಟನ್ನ ರಿಸರ್ವ್ ಮಾಡ್ಕೊಳ್ಳಿ. ಯಾಕಂದ್ರೆ ಝೂಮ್ ಅಲ್ಲಿ 100 ಮೆಂಬರ್ಸ್ ಅಷ್ಟೇ. ಯಾಕಂದ್ರೆ ಕನ್ನಡಕ್ಕೆ ಹೆವಿ ಆಗ್ಬಿಟ್ಟಿತ್ತು, 100+ ಆಗ್ಬಿಟ್ಟಿತ್ತು. ಸೊ ತಗೊಳಕ್ ಆಗ್ಲಿಲ್ಲ ನಮ್ಗೆ ಎಲ್ರದ್ದು. ಸೊ ಲಾಸ್ಟ್ ಮಿನಿಟ್ ಅಲ್ಲಿ ಟ್ರೈ ಮಾಡಕ್ ಹೋಗ್ಬಿಡಿ ನಾಳೆನೆ ಅಂತ ಅನ್ಬಿಟ್ಟು. ಇಂಟ್ರೆಸ್ಟ್ ಇರೋರು ಅಥವಾ ನೀವು ಎಕ್ಸ್ಪರ್ಟ್ ಇದ್ರೆ ಕರ್ನಾಟಕ ಇತಿಹಾಸ ಬೇಡ, ಇಂಟ್ರೆಸ್ಟ್ ಆಸಕ್ತರು ಇನ್ನು ಏನೋ ಕಲಿಬೇಕು, ಹೊಸದಾಗಿ ತಿಳ್ಕೊಬೇಕು ಅನ್ನೋರು ಜಾಯ್ನ್ ಆಗ್ಬೋದು. ಸಿಲೆಬಸ್ ಇಲ್ಲಿದೆ. ಈ ನಂಬರ್ಗೆ ಗೂಗಲ್ ಪೇ, ಫೋನ್ ಪೇ 600 ರೂಪಾಯಿ ಮಾಡಿ ಸ್ಕ್ರೀನ್ ಶಾಟ್ ಇದೇ ನಂಬರ್ ಕಳಿಸಿದ್ರೆ ನಿಮ್ಮನ್ನ ಒಂದು ವಾಟ್ಸ್ಆಪ್ ಗ್ರೂಪ್ಗೆ ಆಡ್ ಮಾಡ್ತೀವಿ. ಆ ವಾಟ್ಸ್ಆಪ್ ಗ್ರೂಪ್ಗೆ ನಮ್ಮ ಝೂಮ್ ಲಿಂಕ್ ಸಿಗುತ್ತೆ. ಆದ್ರಿಂದ ನೀವು ನೇರವಾಗಿ ಕ್ಲಾಸ್ ಜಾಯ್ನ್ ಆಗ್ಬೋದು. ಇನ್ ಕೇಸ್ ಲೈವ್ ಅಲ್ಲಿ ಜಾಯ್ನ್ ಆಗಕ್ಕಾಗ್ಲಿಲ್ಲ, ನೀವು ರೆಕಾರ್ಡೆಡ್ ವಿಡಿಯೋನ ಅಂದ್ರೆ ಆಮೇಲೆ ಸಿಗುತ್ತೆ ಕ್ಲಾಸ್ ಆದ ತಕ್ಷಣನೇ. ಸೊ ಫಸ್ಟ್ ಟೈಮ್ ಯಾರಾದ್ರೂ ವಿಡಿಯೋ ನೋಡ್ತಾ ಇದ್ರೆ ಸೇಮ್ ಪದೇ ಅದೇ ಇನ್ಫಾರ್ಮೇಶನ್ ಹೇಳ್ತಾ ಇರ್ತೀವಿ. ಈ ನಂಬರ್ಗೆ ವಾಟ್ಸ್ಆಪ್ ಅಲ್ಲಿ ಹಾಯ್ ಅಂತ ಮಾಡಿದ ತಕ್ಷಣನೇ ನಮ್ಮ ಎಲ್ಲ ವಿಡಿಯೋಸು ಬರುತ್ತೆ. ನೋಡಿ, ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆಯಲ್ಲ, ಈ ನಂಬರ್ಗೆ ಹಾಯ್ ಅಂತ ಮಾಡಿದ ತಕ್ಷಣನೇ ಎಲ್ಲ ವಿಡಿಯೋ ಬರುತ್ತೆ. ವಾಟ್ಸಪ್ ಇಂದ ಮಾಡ್ಬೇಕು. ತುಂಬಾ ಜನ ನೋಡಿದೀನಿ ಮೆಸೇಜ್ ಅಲ್ಲಿ ಹಾಯ್ ಅಂತ ಕಳಿಸ್ತೀರಾ. ಮೆಸೇಜ್ ಅಲ್ಲಿ ಮಾಡ್ಬೇಡಿ, ವಾಟ್ಸಪ್ ಅಲ್ಲಿ ಹಾಯ್ ಅಂತ ಕಳಿಸಿ. ಇಮಿಡಿಯೇಟ್ ಆಗಿ ನಮ್ಮ ಎಲ್ಲ ವಿಡಿಯೋಸು ಬರುತ್ತೆ. ಸೊ 1ನೇ ತಾರೀಕಿಂದ ಕರ್ನಾಟಕ ಇತಿಹಾಸ ಕ್ಲಾಸ್, ಅದ್ರ ಡೀಟೇಲ್ಸ್ ಒಂದ್ಸರಿ ನೋಡ್ಕೊಂಬಿಡಿ. ಇಷ್ಟು ಕೂಡ ಮೂಲಭೂತ ಕರ್ತವ್ಯಗಳಿಗೆ ಸಂಬಂಧಪಟ್ಟಂತ ಕೆಲವು ವಿಚಾರಗಳು. ಇದನ್ ಬಿಟ್ರೆ ಈ ಚಾಪ್ಟರ್ ಅಲ್ಲಿ ಇನ್ನೇನು ಕೇಳಲ್ಲ. ಇವಾಗ ಮೈನ್ಸ್ ಅಲ್ಲಿ ಮೂಲಭೂತ ಕರ್ತವ್ಯಗಳ ಬಗ್ಗೆ ಬರೀರಿ ಅಂದ್ರೆ ಆರಾಮಾಗಿ ಬರ್ಕೊಂಡು ಹೋಗ್ಬಿಡ್ಬೋದು. ಆಯ್ತಾ? ನೀವು ಪ್ರಿಲಿಮ್ಸ್ ಆಸ್ಪೆಕ್ಟ್ ಇಂದಾನು ಬರೀಬಹುದು, ಮೈನ್ಸ್ ಆಸ್ಪೆಕ್ಟ್ ಇಂದಾನು ಆರಾಮಾಗಿ ಬರೀಬಹುದು. ಸೊ ಏನಾದ್ರು ಡೌಟ್ಸ್ ಇದ್ರೆ ಕೇಳ್ಬೋದು. ಈಗ ಹ್ಯಾಂಡ್ ರೈಸ್ ಮಾಡ್ಬೋದು. ಯಾರೋ ಕುಮಾರಿ ಅನ್ನೋರು, ಹೇಳಿ ಕುಮಾರಿ ಅವರ.